ತಾಲೂಕು ಹಾಗೆ ರಚನೆ ಆಗಿ ಸುಮಾರು 6 ವರ್ಷ ಆಗಿದೆ. ವಿಶೇಷವಾಗಿ ಕಾರ್ಮಿಕರು ಬಡವರು ಇರುವಂತ KGF ಕ್ಷೇತ್ರದಲ್ಲಿ ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆಯ ಮಾನ್ಯತೆಯನ್ನ ಹೊಂದಿದೆ. ಆಸ್ಪತ್ರೆಯಲ್ಲಿ ಏನು ಕುಂದುಕೊರತೆಗಳಿದಾವೆ ಅಂತ ನಾನು ಹೇಳಿದ್ದೀನಿ. ಆರೋಗ್ಯ ಮಂತ್ರಿಗಳ ಗಮನ ಸೆಳೆಯೋ ಬಯಸ್ತೀನಿ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಇಡೀ ರಾಜ್ಯದಲ್ಲಿ ವಿಶೇಷವಾಗಿರುವಂಥ ವಾತಾವರಣ ಗಣಿ ಕಾರ್ಮಿಕರು KGFನಲ್ಲಿದ್ದಾರೆ. ಗಣಿ ಕಾರ್ಮಿಕರು ಇರುವಂಥ ಜಾಗದಲ್ಲಿ ಗಣಿಯಿಂದ ಆಚೆ ತೆಗೆದಿರುವಂಥ ಸೈನೈಡ್ ಡಂಪ್ಸಿಂದ ಆ ಕಾರ್ಮಿಕರು ಅಲ್ಲಿ 20 ವರ್ಷ 30 ವರ್ಷ ಕೆಲಸ ಮಾಡಾದ್ಮೇಲೆ ಅವರಿಗೆ ಲಂಗ್ಸಲ್ಲಿ ಸಿಲಿಕಾಸಿಸ್ ಅಂತ ಲಂಗ್ ಇನ್ಫೆಕ್ಷನ್ಸ್ ಆಗಿರೋದ್ರಿಂದ ಲಂಗ್ಸಲ್ಲಿ ಹೋಲ್ ಆಗಿರುತ್ತೆ. ಅದರಿಂದ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಪಕ್ಕದ ರಾಜ್ಯ ಹೊರ ರಾಜ್ಯದಲ್ಲಿ ಕುಪ್ಪಂಗೆ ಹೋಗ್ಬೇಕು, ಇಲ್ಲಾಂದ್ರೆ ಬೆಂಗಳೂರು ಜಯದೇವ ಅಥವಾ ಈ ಕಡೆ ಕೋಲಾರ್ಗೆ ಬರುವಂಥ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದಾಗ, ಮೈಲ್ಡ್ ಹಾರ್ಟ್ ಅಟ್ಯಾಕ್ಸ್ ಆದಾಗ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬಂದಾಗ, ಲಂಗ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಈ ರೀತಿಯ ಸಮಸ್ಯೆ ಇರುತ್ತೆ. ಅದರಿಂದ 50 ವರ್ಷಗಳ ಹಿಂದೆನೇ ಇದಕ್ಕೆ ವಿಶೇಷವಾಗಿರುವಂಥ ಜಿಲ್ಲಾ ಆಸ್ಪತ್ರೆ, ಅದು 320 ಬೆಡ್ ಹಾಸ್ಪಿಟಲ್ ಇದೆ. ಕಳೆದ ವರ್ಷದಲ್ಲಿ ನಾನು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಶಿವಾನಂದ ಪಾಟೀಲ್ ಸರ್ ಅವರು ಕ್ಯಾಶುಯಾಲಿಟಿ ಬ್ಲಾಕ್ಗೆ 8 ಕೋಟಿ ಅನುದಾನ ಕೊಟ್ಟಿರ್ತಾರೆ. ಅದಾದಮೇಲೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾವು ಈ ಹಾರ್ಟ್ ಅಟ್ಯಾಕ್ ಆಗೋ ಪೇಷಂಟ್ಸ್ಗೆ ಫಸ್ಟ್ ಸ್ಟೇಜ್ ಟ್ರೀಟ್ಮೆಂಟ್ ಕೂಡ ಕೊಡೋಕ್ಕಾಗದೆ ಕೋಲಾರಕ್ಕೆ ಕಳಿಸ್ಬೇಕು, ಇಲ್ಲಾಂದ್ರೆ ಬೆಂಗಳೂರಿಗೆ ಕಳಿಸ್ಬೇಕು. ಅಷ್ಟು ದೂರ ಬರೋಕ್ಕೆ ಕಾರ್ಮಿಕರಿಗೆ ಶಕ್ತಿ ಇಲ್ಲದೆ ಇದ್ದಾಗ ಹೊರ ರಾಜ್ಯಕ್ಕೆ ಹೋಗಿ ಕುಪ್ಪಂ ಹಾಸ್ಪಿಟ್ಲೋ ಇನ್ಯಾವುದೋ ಹಾಸ್ಪಿಟಲ್ನೋ ಅವಲಂಬಿಸುವಂಥ ಪರಿಸ್ಥಿತಿ ಬರ್ತಾ ಇದೆ. ಈ ಗಡಿ ಪ್ರದೇಶದಲ್ಲಿ ಸೂಕ್ಷ್ಮವಾಗಿ ಅಲ್ಲಿರುವಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಇದಕ್ಕೆ ನಾವು ಪರಿಹಾರ ಹುಡುಕ್ಬೇಕು ಅನ್ನೋವಂಥ ವಿಚಾರದಲ್ಲಿ ಒಂದು ಸ್ಟೆಮಿ ಸಿಸ್ಟಮ್ನ ತರ್ತೀರಾ, ಜಯದೇವ ಹಾಸ್ಪಿಟಲ್ ಜೊತೆ ಮಾತಾಡಿಕೊಂಡು ಅದನ್ನು KGFಗೂ ಒಂದು ವಿಶೇಷವಾಗಿರುವಂಥ ಘಟಕ ಮಾಡ್ತೀರಾ ಅನ್ನುವಂಥ ವಿಚಾರದಲ್ಲಿ ನೀವು ಅದಕ್ಕೆ ಕೊಟ್ಟಿದ್ದೀರಾ. 50 ವರ್ಷದಲ್ಲಿ ಅನುದಾನಗಳಲ್ಲಿ ವಂಚಿತ ಆಗಿತ್ತು. ಸಿಬ್ಬಂದಿ ಇಲ್ಲ, ನರ್ಸ್ ಇಲ್ಲ, ಸರಿಯಾದ ರೀತಿಯ ಆರೋಗ್ಯ ಅಂದ್ರೆ ಚೇತರಿಸ್ಕೊಳ್ಳೋದಕ್ಕೆ ಕಾರ್ಮಿಕರಿಗೆ ಇದೊಂದು ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಸ್ಪೀಕರ್ ಅವರು ಹಿಂದೆ ಆರೋಗ್ಯ ಮಂತ್ರಿಗಳಾಗಿದ್ರು. ಅವರಿಗೆ ಇರುವಂತ ಸಮಸ್ಯೆ, ಆ ಭಾಗದಲ್ಲಿರುವಂತ ಗಣಿ ಕಾರ್ಮಿಕರಿಗೆ ಇರುವಂತ ಸಮಸ್ಯೆದ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ನಾವು ಅಲ್ಲಿಗೆ ವಿಶೇಷವಾಗಿರುವಂತ ಆದ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಆರೋಗ್ಯ ಮಂತ್ರಿಗಳನ್ನ ಗಮನ ಸೆಳೆಯೋ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ರೂಪಕಲಾರ್ ಅವರು ಕೋಲಾರ KGFನ ಇದು ಒಂದು ಸಾರ್ವಜನಿಕ ಆಸ್ಪತ್ರೆ, ಜನರಲ್ ಹಾಸ್ಪಿಟಲ್. ಇದು ತಾಲೂಕು ಆಸ್ಪತ್ರೆ ತಮಗೆ ಗೊತ್ತಿದೆ. ಅದಕ್ಕಿರುವಂಥ ಒಂದು ಕಾನೂನು ಅಡಿಯಲ್ಲಿ ಏನು ಇದೆ ಅಂತ, ಮತ್ತು ಒಂದು ಜಿಲ್ಲಾ ಆಸ್ಪತ್ರೆಗೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಮಾನದಂಡಗಳಿದೆ. 300 ಬೆಡ್ಗಿಂತ ಹೆಚ್ಚು ಇರುವಂಥದ್ದು ಜಿಲ್ಲಾ ಆಸ್ಪತ್ರೆಯನ್ನು ನಾವು ಮಾಡ್ಕೊಳ್ತೀವಿ. ಅದರಿಂದ ಒಂದು ಜಿಲ್ಲೆಯಲ್ಲಿ 2 ಜಿಲ್ಲಾ ಆಸ್ಪತ್ರೆ ಮಾಡೋದು ಕೂಡ ಅಷ್ಟು ಸುಲಭ ಸಾಧ್ಯ ಏನಲ್ಲ. ನಮ್ಮ ಒಂದು ನಿಯಮಗಳ ಪ್ರಕಾರ ಮಾಡೋದಕ್ಕಾಗೋದಿಲ್ಲ. ಅವರಲ್ಲಿ ಈಗ 150 ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇದೆ. ಜೊತೆಯಲ್ಲಿ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಅದೇ ಕಾಂಪೌಂಡ್ನಲ್ಲಿದೆ, ಮತ್ತು 30 ಹಾಸಿಗೆಗಳ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಕೂಡ ಇದೆ. ಸೊ ಎಲ್ಲ ಒಂದೇ ಒಂದು ಕಾಂಪೌಂಡ್ನಲ್ಲೆಲ್ಲ ಇದೆ. ಸೊ ಅದನ್ನು ಜಿಲ್ಲಾ ಆಸ್ಪತ್ರೆ ಅಂತ ನಾವು ಘೋಷಣೆ ಅಂತೂ ಮಾಡೋಕ್ಕಾಗದೇ ಇದ್ರೂ ಅದಕ್ಕೆ ಇನ್ನೇನಾದರೂ ಬೇರೆ ಮುಂದಿನ ದಿವಸಗಳ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ನಾವು ಗಂಭೀರವಾಗಿ ಪರಿಗಣಿಸೋಣ. ಅವ್ರು ವಿಶೇಷವಾದ ಸೌಲಭ್ಯಗಳು ಕೇಳ್ತಾ ಇದ್ದಾರೆ. ಅಲ್ಲಿಯ ಪ್ರದೇಶಕ್ಕೆ ಹೆಚ್ಚಿನ ಅಲ್ಲಿ ರೋಗಗಳು ಮತ್ತು ಅದರಲ್ಲೂ ಕೂಡ ಹೃದಯಕ್ಕೆ ಮತ್ತು ಲಂಗ್ಸ್ಗೆ ತೊಂದರೆ ಆಗ್ತಕ್ಕಂಥದ್ದೆಲ್ಲ ಹೇಳಿದ್ದಾರೆ. ಸೊ ಆ ಥರದ್ದೇನಾದರೂ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದಕ್ಕೆ, ಆ ಟ್ರೀಟ್ಮೆಂಟಿಗೆ ಕೊಡ್ತಕ್ಕಂಥದ್ದು ಬೇಕಾದ್ರೆ ನಾವು ಗಮನ ಕೊಡ್ಬೋದು. ಅದೇ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅಂತ ಮಾಡೋದಕ್ಕೆ ಅದು ಆಗೋದಿಲ್ಲ ಅಂತ ನಾನು ಜಿಲ್ಲಾ ಮಟ್ಟದ ಆಸ್ಪತ್ರೆ ಬೇಡಿಕೆ ಇಡ್ತಾ ಇಲ್ಲ ಸಭಾಧ್ಯಕ್ಷರೇ. ನನ್ನ ಕಳಕಳಿ THO ಅನ್ನೋರಿದ್ರೆ ಅಲ್ಲಿಗೆ ಫಿಸಿಷಿಯನ್ ಅವಶ್ಯಕತೆ ಇದೆಯಾ, ಯಾವ ತರ ಆರೋಗ್ಯದ ಸಮಸ್ಯೆಗಳಿಗೆ ನಾವು ಯಾವ್ಯಾವ ಡಾಕ್ಟರ್ಸ್ನ ಡಿಪೆಂಡ್ ಆಗ್ತೀವಿ ಅಂತದ್ರ ವಿಚಾರಕ್ಕೆ ಕಮ್ಯುನಿಕೇಶನ್ಗಾದ್ರೂ ಕೂಡ THO ಸಭಾಧ್ಯಕ್ಷರೇ ಹೇಗೆ ಅದಕ್ಕೆ ಅಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಹೇಗೆ ಮಾಡ್ಬೋದು, ನಾನು ಅವ್ರ ಜೊತೆ ನಾನು ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀನಿ.